ಇವತ್ತು ನನ್ನ ನೇರ ಪ್ರಶ್ನೆ ಇದೆ ನಮ್ಮ ಬಿಜೆಪಿದವರಿಗೆ, ಇವರು ನಿಮ್ಮ ಕ್ಯಾಂಡಿಡೇಟ ಇಲ್ಲ ಹೇಳಿ, ಯಾಕಂದ್ರೆ ಅವರಂತೂ ಎಲ್ಲೂ ಡಿನೈ ಮಾಡಿಲ್ಲ. ಯಾಕಂದ್ರಲ್ಲ ಕಾಂಗ್ರೆಸ್ ಕೇಳಲಿ ಅವ್ನಿಗೆ 44 ಕೇಸ್ ಲೀಸ್ಕೊಂಡು ಕೇಳತ್ತ ಮಣಿಕಂಠ ಅಂತ ಹೇಳಿ ಖರ್ಗೆ ಕಡೆ ಮಾಡ್ತಾರಣ, ಅದನ್ನ ನಾವ್ಯಾರು ಮಾಡಲ್ಲ. ಖರ್ಗೆ ಕಡೆಲಿಂದ ಕೇಳಿ ಅವ್ರೆಲ್ಲ ಕಣ್ಣಾಗ ಫೋನ್ ನಂಬರ್ ಕೊಡೋಣ, ಅವ್ರು ಯಾರ್ದು ಫೋನ್ ನಂಬರ್ ಎಲ್ಲ ಕೇಳೋಣ ಅಂತಂದ್ರ ನಾನು ನಿಮ್ಮ ಅಭಿಮಾನ ಇದ್ದೀನಿ, ಅವ್ರಿಗೆ ಕೇಳ್ತಾನೆ ನಮ್ಮ ನನ್ನ ಬಳಿ ಫೋನ್ ನಂಬರ್ ಇದ್ರೆ ಅವ್ರ ಎಲ್ಲಾ ಹೆಂಡ್ರು ಮಕ್ಕಳೆಲ್ಲ ಸೇವಾ ಶಾಪ್ ಮಾಡ್ತಿಲ್ಲ, ಅದಕ್ಕೆ ನನ್ನ ಬಳಿ ನಂಬರ್ ಇಲ್ಲದೆ. ಯಾರಿಗೆ ಹೆಂಡ್ರು ಮಕ್ಕಳಣ ಯಾರ ಹೆಸರು ತಗೊಂಡಿ ಈಗ? ನಾನು ಖರ್ಗೆ ಅವ್ರದಣ. ನನ್ನ ಬಳಿ ಫೋನ್ ನಂಬರ್ ಇದ್ರೆ ಅವ್ರ ಎಲ್ಲಾ ಹೆಂಡ್ರು ಮಕ್ಕಳೆಲ್ಲ ಸೇವಾ ಶಾಪ್ ಮಾಡ್ತಿಲ್ಲ, ಅದಕ್ಕೆ ನನ್ನ ಬಳಿ ನಂಬರ್ ಇಲ್ಲದೆ. ಖರ್ಗೆ ಅವ್ರದ್ ನಂಬರ್ ಇದ್ರೆ ನಾ ಬಾಯಿಗೆ ಬಂದಾಗ ಮೊಬೈಲ್ದಾಗೆ ಬೈತಿದ್ದೆ ಅಂತ ಹೇಳ್ತೀನಿ ನನಗ. ಕಾಂಗ್ರೆಸ್ ಅದನ್ನ ಮತ್ತೆ ಎಷ್ಟು ಕೇಸ್ ಹೇಳ ಯಾವ ಮಗ ಅಂದ್ರಲ್ಲ ಕಾಂಗ್ರೆಸ್ ಅವ ಕೇಳಲಿ ಅವ್ನಿಗೆ 44 ಕೇಸ್. ಇದ್ಯಾರ್ದ್ರಿ ಇದು ವಾಯ್ಸು? ಇದ್ರ ಬಗ್ಗೆ ಈ ವಾಯ್ಸು ನಿಮ್ಮ ಮಣಿಕಂಠ ರಾಠೋಡ್ ಅಂತ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ, ಮೊನ್ನೆ ತನಕನೂ ಜೈಲಿನಲ್ಲಿ ಇದು ಬಂದ. ಇಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದೀರಾ ರೀ ನೀವು? 20-30 ಕೇಸ್ ಇರೋರಿಗೆ ಯಾರು ಕೇಸ್ ಹಾಕಿರೋದು? ನಾವಲ್ಲ, ನಿಮ್ಮ ಪಕ್ಷದಲ್ಲಿದ್ದಾಗ ಹಾಕಿರೋದು, ನಿಮ್ಮ ಸರ್ಕಾರದಲ್ಲಿದ್ದಾಗ ಹಾಕಿರೋದು. ಇದ್ರ ಬಗ್ಗೆ ಏನು ಉತ್ತರ ಇದೆ ನಿಮಗೆ? ನನ್ನ ಹೆಂಡತಿ ಮಕ್ಕಳಿಗೆ ಸಾಫ್ ಮಾಡ್ತೀನಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಇದ್ರ ಬಗ್ಗೆ ನೀವೇನು ಮಾಡಿದ್ರಿ? ಯು ರಿವಾರ್ಡೆಡ್ ಹಿಮ್. ಇದ್ರ ಬಗ್ಗೆ ಮಾತಾಡ್ತೀರಾ? ನಾಳೆ ಇವನ್ ಬ್ಯಾನರ್ ಅಂಡರ್ ಬರ್ತಾ ಇದ್ದೀರಲ್ರಿ ಕಲಬುರಗಿಗೆ, ನಾಚಿಕೆ ಬರಲ್ವಾ ನಿಮಗೆ? ಆಮೇಲೆ ಪದೇ ಪದೇ ಏನಾಗ್ತಾ ಇದೆ, ಇದನ್ನ ಕಲಬುರಗಿ ರಿಪಬ್ಲಿಕ್ ಆಗಿದೆ, ನಿಜಾಮರ ಆಳ್ವಿಕೆ ಇದೆ, ರಜಾಕರ ಆಳ್ವಿಕೆ ಇದೆ ಅಂತ ಸುಮ್ಮನೆ ಏನೋ ಬಿ ಜೆ ಪಿಯವರು ಹತಾಶರಾಗ್ಬಿಟ್ಟಿದ್ದಾರೆ. ಹಿಂಗನ ಮಾಡಿ ಇದು ಬೈ ಹುಕ್ ಆರ್ ಕ್ರುಕ್ ಕಾಂಗ್ರೆಸ್ನವ್ರಿಗೆ ಸಿಕ್ಕಾಕ್ಸ್ಬೇಕು, ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಿಸ್ಬೇಕಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಇದಕ್ಕೆ ನನಗೆ ಸಂಬಂಧ ಇಲ್ಲ. ತೋರಿಸಿ, ಒಂದು ಪುರಾವೆ ತೋರಿಸಿ.